ಯಾರನ್ನು ಏನನ್ನು ನಿಮ್ಮನ್ನು ಒಂದು ಕನ್ಸೆಪ್ಷನಲ್ ಬಾಕ್ಸ್ ಅಂತಾರೆ, ಅದರಲ್ಲಿ ಏನನ್ನೂ ಹಾಕಕ್ಕೆ ಬಿಡಬೇಡಿ. ಕೆಲವರು ಹೇಳ್ತಾರೆ ನೀ ಅದು ಮಾಡು ಇದು ಮಾಡು, ಯು ಮಸ್ಟ್ ಡೂ ದಿಸ್, ಯು ಮಸ್ಟ್ ಡೂ ದಟ್. ಏನು ಕೇಳಬೇಡಿ, ನೀವು ಏನು ಬೇಕಾದರೂ ಆಗ್ಬೋದು, ಇಷ್ಟು ಪಾಸಿಬಿಲಿಟಿ ಇದೆ. ಆದರೆ ನಿಮ್ಮ ಮನಸ್ಸು ಫ್ರೀ ಆಗಬೇಕು, ನಿಮ್ಮ ಮನಸ್ಸು ಕಂಪ್ಲೀಟಾಗಿ ಖಾಲಿ ಆಗಬೇಕು. ಮೊದಲು ಪ್ರೀ ಆಕ್ಯುಪೈಡ್ ಆಗಬಾರ್ದು, ಯಾರ ಐಡಿಯಾನೂ ತಗೊಳ್ಬಾರ್ದು. ಪೇರೆಂಟ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇವ್ರ ಐಡಿಯಾಸ್ ಎಲ್ಲ ತಗೊಳ್ಬೇಡಿ. ಯಾರಿಗೂ ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಬರೋಂಗೆ ಮಾಡಬೇಡಿ. ನೀವು ಬೆಳೆಯೋಕ್ಕೆ ಬೇಕಾದಷ್ಟು ಆಪರ್ಚುನಿಟಿ ಇದೆ, ಯಾರು ನಿಮ್ಮನ್ನು ಬೆಳೆಸಲ್ಲ. ನೀವು ನಿಮ್ಮ ಒಳಗಿಂದ ಬೆಳಿಬೇಕು, ಇನ್ನರ್ ಇನ್ಸ್ಪಿರೇಷನ್ ಇಂದ ಅಷ್ಟೇ. ಯಾರು ಇನ್ಸ್ಪೈರ್ ಮಾಡಬೇಕಾಗಿಲ್ಲ. ಇದು ನಿಮಗೆ ಅಡ್ವೈಸ್ ಥರ ತಗೋಬೇಡಿ, ಇದನ್ನ ನಿಮಗೆ ನೀವೇ ಹೇಳ್ಕೊಡಿ. ನನಗೆ ಯಾರೂ ಇನ್ಫ್ಲೂಯೆನ್ಸ್ ಮಾಡಬೇಕಾಗಿಲ್ಲ, ಯಾರ ಕಾನ್ಸೆಪ್ಟ್ಸು ಬೇಕಾಗಿಲ್ಲ. ನನ್ನ ಮನಸ್ಸು ಫ್ರೀಯಾಗಿದೆ, ಖಾಲಿ ಇದೆ, ನನಗೆ ಬೇಕಾದಷ್ಟು ಆಪರ್ಚುನಿಟಿ ಇದೆ, ನನ್ನ ಆಯ್ಕೆ ಇದು, ನನಗೇನು ಬೇಕು ಅದನ್ನು ಮಾಡಬಹುದು, ನನಗೇನು ಬೇಕು ಅನ್ನೋದನ್ನು ಗೊತ್ತಾಗತ್ತೆ. ಆವಾಗ ಸುಮ್ಮನೆ ಅವ್ರಿವ್ರು ಮಾತು ಕೇಳ್ತಾರೆ, ಇದು ಬೇಕಾ ಅದು ಬೇಕಾ ಅದು ಬೇಕಾ ಇದು ಬೇಕಾ ಅನಿಸ್ತಿರ್ತಾರೆ. ನೀವು ಖಾಲಿ ಕೂತ್ಕೊಂಡಾಗಲೇ ನಿಮಗೆ ನಿಮ್ಮ ಯೋಗ್ಯತೆ, ನಿಮಗೇನು ಬೇಕು ಅನ್ನೋದು ಗೊತ್ತಾಗೋದು. ಆ ಖಾಲಿ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡಿ. ದಟ್ ಈಸ್ ಮೆಡಿಟೇಷನ್. ಮೆಡಿಟೇಷನಲ್ಲಿ, ಇಂಟ್ಯೂಷನಲ್ಲಿ ನಿಮಗೇನು ಬೇಕು, ನೀವು ಹೇಗೆ ಮಾಡಬೇಕು, ನೀನು ಏನು ಮಾಡಬೇಕು ಎಲ್ಲ ಗೈಡೆನ್ಸ್ ಸಿಗುತ್ತೆ. ಎಲ್ಲೂ ಹೊರಗಡೆ ಹೋಗಬೇಡಿ.